ಅಲ್ಲಿ ಹೋದ್ಮೇಲೆ ಏನಂತ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಚಳಿ ತುಂಬ ಇದೆಯಲ್ಲ, ತುಂಬ ಇರೋದಕ್ಕೆ ಇವತ್ತು ಸಂಡೇ ಬೇರೆ ಲೇಟಾಗಿ ಎದ್ದಿದ್ದಾನೆ ಚಳಿ ಇರೋದಕ್ಕೆ. ಸರಿ, ಯಾರಾದರೂ ಟೀ ಮಾಡಿಕೊಟ್ರೆ ಸಾಕಪ್ಪ ಅನ್ನೋ ಲೆವೆಲ್ನಾಗೆ ಇದ್ದೆ. ಸರಿ ನೋಡಿರಿ, ಟೀನು ನಮ್ಮ ಮನೆಯವರು ಟೀ ಮಾಡಿಕೊಡ್ರಿ ಅಂತಿದ್ದೆ. ನಾನು ಟೀಗೆ ಇಟ್ಬಿಟ್ಟಿದ್ದಾರೆ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಟೀ ಕುಡ್ಕೊಂಡು ಸಂಡೇ ಅಂದರೂ ಕೆಲಸ ಮುಗಿಯೋದೇ ಇಲ್ಲ. ಸಂಡೇ ಲಾಗ್ ತೋರ್ಸೋಣ ಅಂತಂದು ಹೇಳಿ, ಸಂಡೇ ಲಾಗ್ ಮಾಡೋಣ ಅಂತಂದು ಹೇಳಿ ನಾನು ಇವತ್ತು ವಿಡಿಯೋ ಮಾಡ್ಕೋತಾ ಇದ್ದೆ. ಚಳಿ ತುಂಬ ಇದೆ ನಮ್ಮಲ್ಲಿ. ನಿಮ್ಮಲ್ಲಿ ಹೇಗಿದೆ ಚಳಿ? ಬನ್ನಿ, ಹಾಗಾದರೆ ನಾನು ಏನೇನು ಮಾಡ್ತೀನಿ, ಏನೇನು ಮಾಡ್ಕೋತಾ ಹೋಗ್ತೀನಿ ಇವತ್ತು ಸಂಡೇ ಅಂತಂದು ಹೇಳಿ ನಿಮಗೆ ಒನ್ ಬೈ ಒನ್ ತೋರಿಸ್ತೀನಿ. ನಿಮ್ಮೆಲ್ಲರ ದಿನ ನಗುವಿಂದ ಸ್ಟಾರ್ಟ್ ಆಗಿ ನಗುವಿಂದ ಎಂಡ್ ಆಗಲಿ. ವಿಡಿಯೋ ನೋಡುತ್ತಿರುವ ಎಲ್ಲ ನನ್ನ ವ್ಯೂವರ್ಸ್ಗೂ ನಮಸ್ಕಾರಗಳು. ನಾನು ಅದೇ ಸಂಡೇ ಲಾಗ್ ಅಂತಲೇ ಮಾಡಿದೆ. ಹ್ಯಾಪಿ ಸಂಡೇ ಟು ಆಲ್ ಅಂತ ಹೇಳಿದೆ. ಆ್ಯಕ್ಚುಲಿ ನಾನು ಅಯ್ಯೋ ಸಂಡೇ ಇಷ್ಟು ಬಿಲೇಟೆಡ್ ವಿಶಸ್ ಅಂತ ಅಂದ್ಕೊಳ್ರಿ, ಇಷ್ಟು ಲೇಟಾಗಿ ವಿಶ್ ಮಾಡ್ತಾ ಅಂತ ಅಂದ್ಕೋಬೇಡ್ರಿ. ಹಾಗೆ ಒಂದೊಂದೇ ನಾನು ತೋರಿಸ್ತಾ ಇದ್ದೆ. ಸರಿ, ನಾನೇನೇನು ಮಾಡ್ತೀನಿ, ನಾನು ವರ್ಕಿಂಗ್ ವುಮೆನ್, ನಿಮಗೆಲ್ಲ ಗೊತ್ತಿರಬೇಕು. ವರ್ಕಿಂಗ್ ಮತ್ತು ಸಂಡೇ ರಜಾ ಇದ್ದಾಗೆಲ್ಲ ಏನು ಮಾಡ್ತೀನಿ ಅಂತಂದು ಹೇಳಿ ನಾನು ಸುಮ್ಮನೆ ಒಂದು ಲಾಗ್ ಮಾಡೋಣ ಅಂತಂದು ಹೇಳಿ ತುಂಬ ದಿನ ಆಗಿತ್ತು ಹಾಕ್ತಿರ್ತಿದ್ದೆ. ನಾನು ಸಂಡೇ ಸಿಂಪಲ್ಲಾಗಿ ಶಾರ್ಟಾಗಿ ಹಾಕ್ತಿದ್ದೆ. ಇವಾಗ ಅದು ವಿಡಿಯೋ ಲಾಂಗೇ ಹಾಕೋಣ ಅಂತಂದು ಹೇಳಿ ನಾನೆಲ್ಲ ಕವರ್ ಮಾಡಿದ್ದೇನೆ ಆಲ್ಮೋಸ್ಟ್. ಇಲ್ಲಿ ಏನಪ್ಪ ಅಂತಂದರೆ ಹೊಲದಿಂದ ಕಡಲೆಬೇಳೆ ಎಲ್ಲ ಕೊಟ್ಟು ಕಳಿಸಿದ್ರು. ಅದು ಏನೋ ಈ ಸಲ ಮಳೆ ಜಾಸ್ತಿ ಹಿಡಿದಕ್ಕಾಯ್ತು ಅಥವಾ ಏನೋ ಅವರು ಸರಿ ಒಣಾಕಿಲ್ಲೋ ಏನೋ ಗೊತ್ತಾಗಿಲ್ಲ ನಮ್ಮ ಹೊಲದವರು. ಅದು ಸರಿ ಅನ್ನಿಸ್ಲಿಲ್ಲ, ಯಾಕೋ ಒಂದು ಸ್ವಲ್ಪ ಮೇಲ್ಗಡೆ ಒಂದು ಕೋಟಿಂಗ್ ಅನ್ನಿಸ್ತಾ ಇತ್ತು. ಸರಿ, ಒಂದೆರಡು ದಿವಸ ಬಿಸಿಲಾಗ ಹಾಕಿದ್ರಾಯ್ತು. ಇವತ್ತು ಹೆಂಗಿದ್ರು ಸಂಡೇ ಇದೆಯಲ್ಲ ಅಂತಂದೇಳಿ ನೆನೆಸ್ಕೊಂಡು ಅಮ್ಮ ಕಾಲ್ ಮಾಡಿದಾಗ ಹೇಳಿಟ್ಟಿದ್ದೆ ನಾನು. ನಾಳೆ ಫೋನ್ ಮಾಡಿದಾಗಮ್ಮ ಇದು ಕಡಲೆಬೇಳೆ ಎಲ್ಲ ಒಣಕಂದು ನೆನಪು ಮಾಡು ಅಂತಂದೇಳಿ, ನೆನಪಿರಲ್ಲ ನನಗೆ ಅಂತಂದೇಳಿ. ಎದ್ದ ತಕ್ಷಣವೇ ನನಗೆ ಚಳಿ ಸಿಕ್ಕಾಬಟ್ಟೆ ಇರೋದಕ್ಕೆ ನನಗೆ ಮಲ್ಕೊಂಡು ಯಾರಾದರೂ ಬೆಡ್ ಟೀ ಕೊಟ್ಟರೆ ಸಾಕಪ್ಪ ಅನ್ಕೊಂಡು ನನ್ನ ಮಗಳು ನೆನೆಸ್ಕೋತಾ ಇದ್ದೆ. ನನ್ನ ಮಗಳಿದ್ರು ಮಾಡ್ಕೊಡ್ತಿದ್ಲು ಅಂತ ನಮ್ಮ ಮನೆಯವ್ರಿಗೆ ಹೇಳಿದೆ, ಮಗಳಿದ್ರು ಮಾಡ್ಕೊಡ್ತಿದ್ಲು ಅಂತ. ಅವ್ರು ಯಾಕೋ ಬೇಜಾರು ಮಾಡ್ಕೊಂಡಾಳಿ ಇವಳು ಅಂತ ನಿಜವಾಗ್ಲೂ ಹೋಗಿ ಟೀ ಇಟ್ಟಿದ್ದಾರೆ. ಬೆಳಗ್ಗೆ ಆ್ಯಕ್ಚುಲಿ ಟೀ ಕುಡಿಯೋದೇ ಇಲ್ಲ ನಾವು. ಸರಿ ಅಂತಂದು ಹೇಳಿ ಮಾಡಿದ್ರಲ್ಲ, ಮತ್ತು ಇಟ್ಟಿದ್ರಲ್ಲ, ನಾನು ಎಲ್ಲ ಬ್ರಷ್ ಮಾಡ್ಕೊಂಡ್ಬಿಟ್ಟು ಟೀನು ಕುಡಿದೆ. ಮತ್ತು ಹಾಗೆ ಚಟ್ನಿಗೆ ನಾನು ಇವತ್ತು ಟಿಫಿನಿಗೆ ಪಡ್ಡು ಮಾಡ್ತಾಯಿದ್ದೆ. ಪಡ್ಡಿಗೆ ಜೊತೆ ಚಟ್ನಿ ಮಾಡಿದ್ರೆ ಆಯಿತು ಅಂತಂದು ಹೇಳಿಬಿಟ್ಟು ನಾನಿಲ್ಲಿ ಕಾಯಿ ಹೊಡಿತಾ ಇದ್ದೆ. ಅದು ಸ್ವಲ್ಪ ನೀರು, ಅಷ್ಟೊಂದು ಟೇಸ್ಟ್ ಇರಲ್ಲ ಕುಡಿಬೇಕು ಅಂತಂದ್ರೆ. ಮತ್ತು ನಾನು ಇಲ್ಲಿ ಒಂದು ಕಡೆ ಫೋನ್ ಬೇರೆ ಹಿಡ್ಕೊಂಡಿದ್ದೆ. ಮತ್ತು ಅದು ತಗರಾದ್ರಾಗ ಎಲ್ಲ ಬೀಳ್ತೈತಿ ಅಂದು ಇಲ್ಲೇ ಪಾಟ್ಸ್ ಇದ್ವಲ್ಲ, ಕೆಲವೊಂದು ಪಾಟ್ಸ್ ಹಾಕಿ ಇಲ್ಲಿ ಹಾಕಿದ್ದೀನಿ. ಅದರಲ್ಲಿನ ಅದನ್ನು ನೀರು ಚೆನ್ನಾಗಿರ್ತೈತಿ ಅಂತಂದು ಹೇಳಿ ಆ ನೀರನ್ನೇ ಹಾಕ್ತಾಯಿದ್ದೆ. ಈ ಥರ ಫ್ರೆಶ್ ಕೊಬ್ಬರಿದು ಚಟ್ನಿ ಮಾಡಿದರೆ ಮಾತ್ರ ಚೆನ್ನಾಗಿರ್ತೈತಿ ಪಡ್ಡಿಗೆ. ಮತ್ತು ಟೊಮೊಟೊ ಚಟ್ನಿ, ಆ ಚಟ್ನಿ ಈ ಚಟ್ನಿ ಅಂತವಿ. ಆದರೆ ನಾವು ಮೊದಲಿಂದನೂ ಪಡ್ಡಿಗೆ ಏನು ತಿನ್ಕೊಂತ ಬಂದಿರ್ತೀವಿ ನೋಡು, ಆ ಚಟ್ನಿನ ಈ ಥರದ್ದು ಚಟ್ನಿನೇ ಮಾಡಿದ್ರೆ ಟೇಸ್ಟ್ ಅನಿಸ್ತತಿ. ನೀವೆಲ್ಲ ಈ ಥರ ಪಡ್ಡು ದೋಸೆ ಮಾಡ್ಕೊಂಡು ಡಿಫ್ರೆಂಟ್ ಚಟ್ನಿ ಮಾಡ್ತೀರಾ ಅಥವಾ ಯಾವುದು ಮಾಡ್ತೀರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ನಾನು ಫ್ರೆಶ್ ಆಗಿರೋ ಇದು ಕೊಬ್ಬರಿನೇ ಕಟ್ ಮಾಡ್ಕೊಂಡ್ಬಿಟ್ಟು ಇವಾಗೇ ಮಾಡಿದ್ರೆ ಒಂದು ಸ್ವಲ್ಪ ಖಾರ ಮುಂದೆ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರ್ತೈತಿ ಅಂತಂದು ಹೇಳಿ ಮಾಡ್ತಾಯಿದ್ದೆ. ಹಾಗೆ ನಮ್ಮ ಮನೆಯವರು ಇತ್ತಿತ್ತಲಾಗೆ ಒಂದು ತಿಂಗಳಾಯಿತು ಸುಮಾರಾಗಿ ಡ್ರೈ ಫ್ರೂಟ್ಸ್ ಎಲ್ಲ ನೆನೆ ಹಾಕಿಬಿಟ್ಟು ರಾತ್ರಿ ಬೆಳಗ್ಗೆ ಅದು ಚಿಕ್ಕೆ ಬಾಳೆಹಣ್ಣು ಇರ್ದಿರ್ತದಲ್ಲ, ಅದು ತೊಗೊಂಬಂದುಬಿಟ್ಟು ಅದನ್ನು ಹಾಕಿ ಬನಾನಾ ಮಿಲ್ಕ್ ಶೇಕ್ ಟೈಪ್ ಮಾಡ್ತಾರೆ, ಚೆನ್ನಾಗಿರ್ತದೆ ಅದು. ಅದನ್ನು ಮಾಡ್ತಾಯಿದ್ರು ಅವರು. ಕುಡಿದು ಬಿಡೋಣ ಅಂತಿದ್ರು. ನಾನು ಇದನ್ನು ಕುಡಿದು ಬಿಟ್ಟರೆ ಹೊಟ್ಟೆ ತುಂಬಿಡ್ತೈತಿ, ಟಿಫಿನ್ ಮಾಡೋಕ್ಕಾಗಂಗಿಲ್ಲ. ಮತ್ತು ಪಡ್ಡಿನ ಹಿಟ್ಟೆಲ್ಲ ಹಾಗೆ ಉಳಿದು ಬಿಡ್ತೈತಿ. ಸರಿ, ನಾವು ಫಸ್ಟ್ ಪಡ್ಡು ತಿಂದುಬಿಟ್ಟು ಆಮೇಲೆ ಕುಡಿಯೋಣ ಅಂತಂದು ಹೇಳಿಬಿಟ್ಟು ನಾನು ಇದು ಏನಂತಂದರೆ ಫಸ್ಟಿಗೆ ಬೇಡ ಅಂತಂದು ಹೇಳಿ ಮಾಡಿಸಿ ಹಾಗೆ ಎತ್ತಿಟ್ಟೆ. ಮತ್ತು ಇವಾಗ ಸಂಡೇ ಆಗಿರೋದ್ರಿಂದ ನಾನು ಈ ಥರ ಬೆಳ್ಳುಳ್ಳಿ ಅಮ್ಮನ ಊರಿಂದ ತಂದಿರ್ತೀವಿ, ಅಣ್ಣ ಎಲ್ಲ ಹಾಕಿರ್ತಾನೆ. ಅವ್ರು ಕೊಟ್ಟು ಕಳಿಸ್ಬಿಟ್ಟೈತೆ. ನಾವು ಯಾವಾಗಾರು ಹೋದಾಗ ಇದನ್ನು ಸುಮ್ಮನೆ ಒಂದು ಬುಟ್ಟಿ ಒಳಗೆಲ್ಲ ಇಟ್ಟಿರ್ತಾನೆ, ನಾನು ಬಿದಿರಿನ ಬುಟ್ಟಿ ಒಳಗೆ. ಈ ಥರ ಸಂಡೇ ಇದ್ದಾಗ ನಾವು ಮನೆಯಾಗಿದ್ದಾಗ ಒಂದು ಸೀವುಡೆಲ್ಲ ತೆಗೆದುಬಿಟ್ಟು ನಾನು ಇದನ್ನು ಬಿಸಿಲಿಗೆ ಸ್ವಲ್ಪ ಇಟ್ಟು, ಈಗ ವಿಂಟರ್ ಸೀಸನ್ ಅಲ್ಲ, ಏನು ತೊಂದರೆ ಇಲ್ಲ, ಇದು ಆ್ಯಕ್ಚುಲಿ ಬಿಚ್ಕೊಳ್ತತಿ, ಆದರೂ ಸ್ವಲ್ಪ ಬಿಸಿಲಿಗೆ ಇಟ್ಬಿಟ್ರೆ ಇನ್ನೂ ಈಜಿ ಆಗುತ್ತೆ ಅಂತಂದೇಳಿ ಈ ಥರ ಒಂದು ಸೀವುಡೆಲ್ಲ ನಾನು ಏನು ಮಾಡ್ತೀನಿ ಅಂದರೆ ಬಿಸಿಲಾಗೆ ಎತ್ತಿಟ್ಬಿಟ್ಟು ಒಂದು ಸ್ವಲ್ಪ ನನಗೆಲ್ಲ ಟೈಮ್ ಆದಾಗ ಅಥವಾ ಸಾಯಂಕಾಲ ಏನು ಮಾಡ್ತೀನಿ ಅಂದರೆ ಬೇಳೆ ಎಲ್ಲ ಮಾಡಿಕೊಂಡು ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಸಾಂಬಾರು ಅದನ್ನೆಲ್ಲ ಮಾಡ್ತಿರ್ಬೇಕಾದ್ರೆ ಒಗ್ಗರಣೆ ಕೊಡ್ಕೊಳಕ್ಕೆಲ್ಲ ಈಜಿ ಆಗುತ್ತೆ. ಡ್ಯೂಟಿಗೆ ಹೋಗೋರು ಅವಾಗನೇ ನಾವು ಬೇಳೆ ಮಾಡಿಕೊಂಡು ಹಾಕೊಳ್ಳೋಕೆ ಹೋದ್ರೆ ಕಷ್ಟ ಆಗುತ್ತೆ. ಮತ್ತು ಅದನ್ನು ಸಿಪ್ಪೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಅಂತಂದು ಹೇಳಿ ಈ ಥರ ಎಲ್ಲ ಐಡಿಯಾ ಮಾಡ್ಕೊಂಡಿರ್ತೀನಿ. ಈ ಐಡಿಯಾ ನಿಮಗೂ ಯೂಸ್ ಆಗುತ್ತನ್ನೋ ಅಂತಕ್ಕೆ ಯೂಸ್ ಆದರೆ
ಇದನ್ನು ಯೂಸ್ ಮಾಡ್ಕೊಳ್ರಿ. ಮತ್ತು ಯಾಕಪ್ಪ ಅಂತಂದ್ರೆ ಒಂದೇ ಸಲಕ್ಕೆ ಬೇಳೆ ಮಾಡ್ಕೊಳಕ್ಕೆ ಹೋಗುತ್ತಂದರೆ ಮತ್ತು ಇದು ಬೇಳೆ 15 ದಿವಸ ಗಂಟಲೆ ಇಟ್ಟರೆ ಏನಾಗಲ್ಲ, ಯಾಕಂದ್ರೆ ಫ್ರೆಶ್ ಆಗಿರುತ್ತಲ್ಲ, ಗಡ್ಡೆಯಿಂದ ನಾವು ಓಪನ್ ಮಾಡಿರ್ತಾವಲ್ಲ, ಸಿವುಡು ಮತ್ತು ಗಡ್ಡೆ ಎಲ್ಲ ಇರ್ತದಲ್ಲ ಹಾಗೆ. ಮತ್ತು ಇಲ್ಲೇ ಕೊಬ್ಬರಿ ಚಟ್ನಿ ಮಾಡ್ಕೊಳಕಂತಂದರೆ ನಾನು ಚಿಕ್ಕದಾಗಿ ಕೊಬ್ಬರಿನ ಹೆಚ್ಕೋತಾ ಇದ್ದೀನಿ. ಫಸ್ಟಿಗೆ ಅದರಲ್ಲಿ ಹೆಚ್ಕೊಂಡು ಚಿಪ್ಪಿನ ತಕ್ಕೊಂಡೆ, ಮತ್ತು ಈಗ ಸಣ್ಣ ಸಣ್ಣ ಚಿಕ್ಕದು ಮಾಡ್ಕೊತಿದ್ದೀನಿ. ನಾವು ಚಿಕ್ಕದು ಮಾಡ್ಕೋದ್ರಿಂದ ಏನಂದ್ರೆ ಬ್ಲೇಡ್ ಹಾಳಾಗಂಗಿಲ್ಲ, ಬೇಗ ಮಿಕ್ಸಿ ಜಾರ್ಗೆ ಮತ್ತು ರುಬ್ಕೊಳ್ತೈತಿ. ನಾವು ದೊಡ್ಡದು ಹಾಕಿಬಿಟ್ರೆ ಮಿಕ್ಸಿ ಜಾರಿಂದ ಬ್ಲೇಡ್ ಎಲ್ಲ ಬೇಗ ಹಾಳಾಗ್ತೈತಿ ಅಂತಂದು ಈ ಥರ ಚಿಕ್ಕದು ಮಾಡ್ಕೊಂಡ್ರೆ ಒಳ್ಳೇದು ಅಂತಂದು ಹೇಳಿ ನಾನು ಚಿಕ್ಕದು ಮಾಡ್ಕೊಂಡು. ಹಾಗೆ ಕಡಲೆಬೇಳೆ ಎಲ್ಲ ಒಣ ಹಾಕಿ ಬಂದು ಏನಪ್ಪ ಅಂದರೆ ಕಿಟಕಿ ಎಲ್ಲ ಧೂಳು ಆಗಿಬಿಟ್ಟದ್ದು ಸಿಕ್ಕಾಬಟ್ಟೆ. ಈಗ ಹಬ್ಬ ಇದ್ವು, ದಸರಾ ಬಂತು, ಗಣಪತಿ ಹಬ್ಬ ಬಂತು, ಅದಕ್ಕಿಂತ ಮೊದಲು ಪಂಚಮಿ ಹಬ್ಬ ಬಂದಿತ್ತು, ದಸರಾ ಆದಮೇಲೆ ದೀಪಾವಳಿ ಬಂತು. ಹಾಗೆ ನಾವು ಏನಂದರೆ ಹಬ್ಬಕ್ಕೆ ಅಟ್ಲೀಸ್ಟ್ ಕಿಟಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡ್ತಾಯಿದ್ವಿ. ಈಗ ಹಾಗೆ ದೀಪಾವಳಿ ಮುಗೀತು ಅಂದ್ರೆ ಅನಿಸ್ತತಿಗೆ ಮತ್ತು ವಿಂಟರ್ ಒಂದು ಬಂತು. ವಿಂಟರ್ಗೆ ಸಿಕ್ಕಾಪಟ್ಟೆ ಧೂಳಾಗ್ಬಿಟ್ಟಿರ್ತವೆ ಕಿಟಕಿ ಎಲ್ಲ. ಮತ್ತು ನಾವು ಹೀಗೆ ಸಂಡೇ ಅನ್ನೋದ್ಲೇನ ಏನಾದರೂ ಫಂಕ್ಷನ್ನು ಅದು ಇದು ಊರು ಹೋದ ವಾರ ಮನೆ ದೇವ್ರಿಗೆ ಕಾರ್ತಿಕ ಹಚ್ಚಾಕೆ ಹೋಗಿದ್ವಿ. ಹೀಗೆ ಒಂದೊಂದೇ ಇರ್ತೈತಲ್ಲ, ಮತ್ತು ಆಗಂಗಿಲ್ಲ ಅಂತಂದು ಹೇಳಿಬಿಟ್ಟು ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಎಲ್ಲ ನಾನು ಕಿಟಕಿ ಎಲ್ಲ ಒರೆಸ್ಕೊಂಡು ಕ್ಲೀನ್ ಮಾಡಿಕೊಂಡು ಇನ್ನು ಸ್ವಲ್ಪ ಹಸಿವು ಅನ್ನಿಸ್ತು ಅಲ್ಲ, ಸುಮಾರು 10:30 ಆಯಿತು. ಸರಿ ಚಟ್ನಿ ಮಾಡ್ಕೊಂಡು ಒಂದು ಕಡೆ ಎಲ್ಲ ನಾನು ಬಡ್ಡಿಗೆ ಹಂಚೂ ಹಿಡ್ಕೊಂಡ್ಬಿಟ್ಟು ಚಟ್ನಿ ಮಾಡ್ಕೊಳೋ ಅಷ್ಟೊತ್ತಿಗೆ ಇದನ್ನು ಪಡ್ಡು ಹಂಚು ಕಾಯ್ತೈತಿ, ದಪ್ಪ ಐತಿ ಅಂತಂದು ಹೇಳ್ಕೊಂಡಿದ್ದೆ. ಇದು ಆನ್ಲೈನಲ್ಲಿ ಸ್ಟೀಲಿಂದು, ಪ್ಲಾಸ್ಟಿಕಲ್ಲಿ ಹೆಚ್ಚಬಾರ್ದು ಅಂತಂದೇಳಿ ಸ್ಟೀಲಿಂದು ಮಣಿ ತರಿಸಿದ್ದೀನಿ ಆ್ಯಕ್ಚುಲಿ. ಆದರೂ ಏನಂದರೆ ಅದಿನ್ನೂ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ, ಅದನ್ನ ಜೊತೆಗೆ ಇಟ್ಟಿರೋದಕ್ಕೆ ಬರೀ ಮತ್ತು ಇದು ಅಭ್ಯಾಸದಿಂದ ಇದನ್ನೇ ತಗೊಂಡು ಮತ್ತು ನಾನು ಇದರಲ್ಲೇ ಹೆಚ್ಕೋತಾ ಇದ್ದೆ. ಮತ್ತು ಇವಾಗ ಮಿಕ್ಸಿ ಜಾರಿಗೆ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕ್ಕೊಂಡು ಹೆಚ್ಚಿಟ್ಕೊಂಡಿರೋ ಎಲ್ಲ ಕೊಬ್ಬರಿನೂ ಕೂಡ ಹಾಕಿ, ಹಾಗೆ ಮೆಣಸಿನ್ಕಾಯಿನ ನಾನು ಈ ಥರ ಸುಟ್ಕೊಂಡು ಹಾಕ್ಬಿಡ್ತೀನಿ. ಮತ್ತೊಂದು ಸಲ ಫ್ರೈ ಮಾಡೋಕ್ಕೆ ಹಂಚು ಅಥವಾ ಬಾಳ್ಗೆ ತೊಗೋಬೇಕಾಗತ್ತೆ ಅಂತಂದು ಹೇಳಿ ಈ ಥರ ಜಾಲರಿ ಇದಿಟ್ಬಿಟ್ಟು ನಾನೇನು ಮಾಡ್ತೀನಿ ಅಂದರೆ ಡೈರೆಕ್ಟಾಗಿ ಸುಟ್ಕೊಂಡು ಹಾಕ್ಕೊಂಬಿಡ್ತೀನಿ. ಮತ್ತು ಇದು ಈಜಿನೂ ಆಗುತ್ತೆ ಮತ್ತು ಬೇಗನೂ ಆಗ್ತೈತಿ ಕೆಲಸ ಅಂತಂದು ಹೇಳಿಬಿಟ್ಟು. ಹಾಗೆ ಇಲ್ಲಿ ಕೊತ್ತಂಬರಿ ತೊಳೆದಿಟ್ಟಿದ್ದೆ, ಕೊತ್ತಂಬರಿ, ಜೀರಿಗೆ, ಹಸಿ ಶುಂಠಿ ಬೇಕಂದ್ರೆ ನಿಮ್ಗೆ ಇಷ್ಟ ಇದ್ರೆ ಹಾಕ್ಕೊಳ್ರಿ, ಇಲ್ಲ ಅಂದರೆ ಇಲ್ಲ. ಕೊಬ್ಬರಿ ಚಟ್ನಿ ಎಲ್ಲರೂ ಮಾಡ್ತಿದ್ದೀರ ಗೊತ್ತಿರುತ್ತೆ, ಸುಮ್ಮನೆ ನಾನೇನೋ ಮಾಡ್ತಿದ್ದೇನಲ್ಲ ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಮಾಡಿಕೊಂಡು ಒಂದು ಸ್ವಲ್ಪ ಖಾರ ಮುಂದಿದ್ರೆ ಚೆನ್ನಾಗಿರ್ತೈತಿ. ಹಾಗೆ ಮತ್ತು ನಮ್ಮ ಮನೆಯವ್ರು ಏನಂತ ಹೇಳಿದ್ರು, ಪಡ್ಡಿಗೆ ನನಗೆ ಒಂದು ಸ್ವಲ್ಪ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚು ಹಾಕು ಅಂತ ಹೇಳಿದ್ರು, ಅದೊಂಥರ ಚೆನ್ನಾಗಿರ್ತೈತಿ. ಯೂಶ್ವಲಿ ನಾವು ಪಡ್ಡೆ ಮಾಡಲ್ಲ, ಡೈಲಿ ನಾವು ಟಿಫಿನಿಗೆ ರೊಟ್ಟಿನ ಮಾಡಿರ್ತೀವಿ. ನನ್ನ ವಿಡಿಯೋಸ್ ಎಲ್ಲ ನೋಡೋರಾಗಿದ್ದರೆ ನಿಮಗೆ ಗೊತ್ತಿರುತ್ತೆ. ಆದರೆ ಸಂಡೇ ಮಾತ್ರ ಟಿಫಿನ್ ಬೇಕೇ ಬೇಕು ಕಂಪಲ್ಸರಿಗೆ. ಆದರೂ 4 ತಿಂಗಳಾಗಿತ್ತು ಪಡ್ಡೆ ಮಾಡಿರಲಿಲ್ಲ. ಸರಿ ಪಡ್ಡು ಮಾಡೋಣ ಅಂದ್ಕೊಂಡು ನಮ್ಮ ಮನೆಯವರಿಗೆ ನನಗೆ ಟಿಫಿನಿಗೆ ಟೈಮಿಗೆ ಅಷ್ಟೇ ತಿನ್ನಲಿಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ಅಂತಂದು ಹೇಳಿ ಪಡ್ಡು ಮಾಡ್ತಾಯಿದ್ದೆ. ಇಷ್ಟು ನಾನು ಹಿಟ್ಟು ತೋರಿಸಿದ್ನಲ್ಲ, ಇವಾಗ ಅಷ್ಟೇ ಹಿಟ್ಟು ಹಾಕಿದ್ದೀನಿ, ಚೆನ್ನಾಗಿ ಗುರು ಬಂದಿತ್ತು. ಅದಕ್ಕೆ ಇವಾಗ ಒಂದು ಸ್ವಲ್ಪ ಆ್ಯಕ್ಚುಲಿ ಚಿನ್ನ ಸೋಡಾ ಹಾಕೋಂಗಿಲ್ಲ, ನಮ್ಮ ಆಂಟಿ ಅದು ಇದ್ದಂದರೆ ಹಾಕಿಸೇ ಕೊಡೋಂಗಿಲ್ಲ, ನಾನು ಹಾಕೋಂಗೇ ಇಲ್ಲ ಆ್ಯಕ್ಚುಲಿ. ಇವತ್ತು ನೋಡೋಣ ಸ್ವಲ್ಪ ಹಾಕೋಣ ಅಂತಂದು ಹೇಳಿ ಒಂದು ಸ್ವಲ್ಪ ಹೌದಲ್ಲ ಅಷ್ಟು ಒಂದು ಚಿಟಿಕೆ ಸೋಡಾ ಪುಡಿ ಹಾಕಿದ್ದೆ, ಹಾಗೆ ಉಪ್ಪು. ಈ ಥರ ಮಾಡ್ತಾಯಿದ್ದೇನಲ್ಲ, ಈ ಥರ ಯಾವುದಾದ್ರೂ ಹಿಟ್ಟಾಗಲಿ ಈ ಥರ ಒಂದೇ ಡೈರೆಕ್ಷನಿಂದ ಗರ ತಿರುಗಿಸ್ಬೇಕು ಅಂದರೆ ಚೆನ್ನಾಗಿ ಬರ್ತೈತಿ. ಇವಾಗ ಹಂಚನೂ ಕಾದೈತಿ, ಈ ಕಡೆ ಚಟ್ನಿನೂ ಆಯ್ತು. ಪಟ ಅಂತಂದು ಹೇಳಿ ನಾವು ಮಿಕ್ಸಿಗೆ ಈ ಕಡೆ ಹಾಕ್ಕೊಂಡು ಚಟ್ನಿ ರೆಡಿ ಮಾಡೋಕ್ಕೇನಕ್ಕೆ ಹಾಕ್ಕೊಂಡ್ಬಿಟ್ಟು ನಾವು ಈ ಕಡೆ ಹಂಚಿಗೆ ಪಡ್ಡದ ಹಿಟ್ಟನ್ನು ಹಾಕ್ಬೋದು. ಎರಡು ಡಬಲ್ ಕೆಲಸನ ಒಂದೇ ಸಲಕ ಮಾಡ್ಕೊಂಬಿಡ್ಬೋದು ಅಂತಂದು ಹೇಳಿ ಮಾಡ್ತಾಯಿದ್ದೆ. ಎಷ್ಟು ಕೆಲಸ ಮಾಡಿದ್ರು ಇವತ್ತು ಕೆಲಸ ಮುಗಿಯೋದೇ ಇಲ್ಲ. ಸಂಡೇ ಆಗಿದ್ದರಿಂದ ನನಗೆ ಅಲ್ಲೊಂದು ಸ್ವಲ್ಪ ಧೂಳು, ಇಲ್ಲೊಂದು ಸ್ವಲ್ಪ ಧೂಳು, ಅಯ್ಯೋ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ. ಮತ್ತು ಏನು ಅನ್ಕೊಂತೇವೆ ಅಂತಂದ್ರೆ ಇದು ಸಂಡೇ ಮಾಡಿದ್ರಾಯ್ತು ಅಂತಂದು ಹೇಳಿ ಬ್ಯಾಕ್ ವರ್ಕ್ಸ್ ಸಿಕ್ಕಾಬಟ್ಟೆ ಇರ್ತಾವೆ. ಹಾಗೆ ಎಷ್ಟು ಮಾಡಿದ್ರು ಮುಗಿಯಂಗಿಲ್ಲ. ಇವತ್ತು ಸ್ನಾನಕ್ಕೆ ಟೈಮ್ ಇಲ್ಲ, ಊಟಕ್ಕೆ ಟೈಮ್ ಇಲ್ಲ, ಟಿಫಿನಿಗೆ ಟೈಮ್ ಇಲ್ಲ, ಮತ್ತು ಎದ್ದಿರೋದೇ ಮತ್ತೊಂದು ಸ್ವಲ್ಪ ಲೇಟು, ಚಳಿ ಬೇರೆ ಅದ್ರ ಜೊತೆಗೆ. ಹಾಗೆ ಮತ್ತು ಅದ್ರ ಮಧ್ಯೆ ಮತ್ತು ರಿಲ್ಯಾಕ್ಸ್ ಒಂದು ಸ್ವಲ್ಪ. ಮತ್ತು ಸಂಡೇ ಅಂದ ತಕ್ಷಣ ಬರೀ ಫೋನ್ ಕಾಲ್ಗಳು, ಅವ್ರಿಗೆ ಮಾಡಿಲ್ಲ ಇವ್ರಿಗೆ ಮಾಡಿಲ್ಲ ಅಂತ, ಅಥವಾ ನಾ ಫ್ರೀ ಇರ್ತೀನಿ ಅಂತ ನನಗೆ ಎಲ್ಲರೂ ಫೋನ್ ಮಾಡ್ತಿರ್ತಾರೆ. ಮತ್ತು ಡೈಲಿ ಆದರೆ ಹಾಗೆ ಸ್ವಲ್ಪ ಮೇನ್ ವಿಷಯ ಮಾತಾಡಿ ಆರಾಮಿದೆಯಾ ಅಂತ ಹೇಳಿಬಿಟ್ಟು ಇಟ್ಬಿಡ್ತೀವಿ. ಈಗ ಸಂಡೇ ಅನ್ನೋದ್ಲೇ ಎಲ್ಲ ಕತೆ, ನಿಮ್ಮ ಟಿಫಿನ್ ಏನು, ನಿಮ್ಮದು ಊಟ ಏನು, ಏನು ಮಾಡ್ತಿದ್ರಿ ಎಲ್ಲ ಕೇಳ್ಕೊಂಡು ಎಲ್ಲರೂ ಫೋನು ಅಟೆಂಡ್ ಮಾಡಿ ಅಥವಾ ನಾವು ಕಾಲ್ ಮಾಡಿ ಇಡೋ ಅಷ್ಟೊತ್ತಿಗೆ ಇವತ್ತು ಅದಕ್ಕೆ ಒಂದು ಅರ್ಧ ದಿನ ಬೇಕಾಗಿರುತ್ತೆ. ನೀವು ನಿಮ್ಮದು ಹೀಗೇನಾ ಕಮೆಂಟ್ ಮಾಡಿ ಹೇಗಿರುತ್ತೆ ಅಂತಂದು ಹೇಳಿಬಿಟ್ಟು. ಹಂಚು ತುಂಬ ದಿನ ಆಗೈತಿ ಅಂತಂದೇಳಿ ಮಾಡೇ ಇಲ್ಲ ಅಂತಂದೇಳಿ ಕ್ಲೀನಾಗಿ ತೊಳೆದ್ಬಿಟ್ಟು ಏನಪ್ಪ ಅಂದ್ರೆ ನೀರೆಲ್ಲ ಹೋಗಲಿ ಅಂತಂದು ಹೇಳಿ ಕಾಯ್ಲಿಕ್ಕೆ ಬಿಟ್ಟಿದ್ದೆ. ಇವಾಗೆಲ್ಲ ನೀರು ಹೋಯಿತು, ಚಟ್ನಿನೂ ರೆಡಿ ಆಯಿತು. ಸರಿ ಎಣ್ಣೆ ಹಾಕಿಡೋಣ ನಿಧಾನಕ್ಕೆ ಕಾಯಿಲೆ ಅಂತಂದೇಳಿ ಎಣ್ಣೆ ಹಾಕಿ ನಿಧಾನಕ್ಕೆ ಕಾಯಕ್ಕಿಟ್ಟು ಈ ಕಡೆ ಈರುಳ್ಳಿ ಮೆಣಸಿನ್ಕಾಯಿ ಹೆಚ್ಚಿರಾಯ್ತು ಅಂತಂದು ಹೇಳಿ ಈರುಳ್ಳಿ ಮೆಣಸಿನ್ಕಾಯಿನೂ ಹೆಚ್ಚಿ ಇದು ಪಡ್ಡಿನ ಹಿಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಮಧ್ಯೆ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಬರ್ತಿದ್ರೆ ತುಂಬ ಚೆನ್ನಾಗಿರ್ತೈತಿ.
ಜಾಸ್ತಿ ಪ್ರಮಾಣದಲ್ಲಿ ಮಾಡಾಕತ್ರೆ ಅಂತಂದರೆ ನೀವು ಒಂದು ಸ್ವಲ್ಪ ಈರುಳ್ಳಿನೂ ಮತ್ತು ಮೆಣಸಿನ್ಕಾಯಿನೂ ಚೂರು ಎಣ್ಣೆ ಹಾಕಿಬಿಟ್ಟು ಅದನ್ನು ಒಂದು ಸ್ವಲ್ಪ ಬಾಡಿಸ್ಕೊಂಡು ಬೇರೆ ಪಾತ್ರೆಯಲ್ಲಿ ಇದಕ್ಕೆ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರ್ತೈತೆ. ಅದೊಂಥರ ಪಡ್ಡುಗೆ ಭಾಳ ಚೆನ್ನಾಗಿರ್ತೈತಿ. ಮತ್ತು ನಾನು ಇದಕ್ಕೆ ಭಾಳ ಇದು ತುಂಬ ದಿನ ಆಗಿತ್ತು ಟೇಸ್ಟ್ ಆಗಲಿ ಅಂತಂತ ಹೇಳಿ ಮತ್ತಿದು ಈ ಥರ ಹಾಕಿದರೆ ಭಾಳ ಟೇಸ್ಟ್ ಆಗ್ತೈತಿ. ಮಾಡಿಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಇಷ್ಟೇ ಹಿಟ್ಟು ಇದರಲ್ಲೇ ಇನ್ನೂ ಉಳಿಸ್ತೇವೆ ಹಿಟ್ಟು ನಾವು. ಮತ್ತು ಬೇರೆ ಮಿಲ್ಕ್ ಶೇಕ್ ಬೇರೆ ಇಟ್ಕೊಂಡಿದ್ದೇವೆ. ಹಿಟ್ಟು ಒಂದು ಸ್ವಲ್ಪ ಭಾಳ ಗಟ್ಟಿನ ಆಗೈತಿ. ಮತ್ತು ಈರುಳ್ಳಿ ಮೆಣಸಿನ್ಕಾಯಿ ಹಾಕಿದ್ದಕ್ಕೆ ಕರೆಕ್ಟಾಗಿ ನಾನು ಇಲ್ಲೂ ಪಡ್ಡಿನ ಹಂಚಿಗೆ ಬಿಡಬೇಕಾದ್ರೆ ಅದು ಒಳ್ಳೆ ಕರೆಕ್ಟಾಗಿ ಬೀಳ್ವಲ್ದಾಗಿತ್ತು. ಮತ್ತು ಆಮೇಲೆ ಹಿಡಿತಾ ಇದ್ವು. ನಾನು ಏನೋ ಚುರುಮುರಿ ಹಾಕಿದ್ದೆ, ಚುರುಮುರಿ ಜಾಸ್ತಿ ಹಾಕಿದ್ದಾವೋ ಏನಾಗಿದ್ದಾವೋ ಅಂತ ಅನ್ಕೊತ ಇದ್ದೆ. ಅಷ್ಟೊತ್ತಿಗೆ ಅಮ್ಮ ಕಾಲ್ ಮಾಡಿದ್ರು, ಟಿಫಿನ್ ಆಯ್ತು ಅಂತ ಕೇಳಿದ್ರೆ ಹೀಗೆ ಅಂತ ಹೇಳಿದ್ದೇನೆ. ಹಿಡಿತಾ ಇದ್ದಾವೆ ಸ್ವಲ್ಪ ಅಂತ ನೋಡಿರಿ. ನಾನು ಪಡ್ಡಿನ ಕಡ್ಡಿ ತಗೊಂಡು ತೆಗಿತಾ ಇದ್ರು ಪಟ್ಟಂತ ಬರ್ತಿದ್ವು, ಹಿಡಿತಾ ಇತ್ತು. ಅದಕ್ಕೆ ಹಿಡಿತಾ ಇದೆ ಅಂತಂದೆ ನಾ ಮಮ್ಮಿಗೆ. ಅವರು ಹೇಳಿದರು, ಭಾಳ ದಿನ ಆಗೈತೆ ಮಾಡಿಲ್ಲಲ್ಲ ಹಂಚು, ಮತ್ತು ಸೋಪಾಗಿ ಚೆನ್ನಾಗಿ ತೊಳೆದು ಬಿಟ್ಟಿರ್ತೀರಿ, ರಾತ್ರಿನೂ ತೊಳೆದ್ಬಿಟ್ಟು ಎಣ್ಣೆ ಹಚ್ಚಿ ಇಡಬೇಕು, ಚೆನ್ನಾಗಿ ಬರ್ತಾವೆ ಅಂತ ಹೇಳ್ತಾಯಿದ್ರು. ನಿಮಗೂ ಈ ಟಿಪ್ಸ್ ಎಲ್ಲ ಫಾಲೋ ಮಾಡ್ಕೊರಿ, ಇದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿದರು. ಮತ್ತು ಆಮೇಲೆ ಒಂದೆರಡು ಹೊಳ್ಳಿ ಹಿಂಗಾದವು. ಆಮೇಲೆ ಭಾಳ ಚೆನ್ನಾಗಿ ಬಂದವು. ಟೇಸ್ಟ್ ಮಾತ್ರ ಸಖತ್ತಾಗಿದ್ವು, ಭಾಳ ಅಂದರೆ ಭಾಳ ಚೆನ್ನಾಗಿದ್ದವು ಟೇಸ್ಟ್. ಆಮೇಲೆ ಇದೆಲ್ಲ ತಿನ್ಕೊಂಡು ಮತ್ತು ಇನ್ನು ಮಿಲ್ಕ್ ಶೇಕ್ ಬಾಕಿ ಇದೆಯಲ್ಲ ಅಂತಂದು ಹೇಳಿ ನಾವು ಮಿಲ್ಕ್ ಶೇಕ್ ಕುಡಿತಾ ಇದ್ವಿ. ಇದೆಲ್ಲ ಟಿಫಿನ್ ಆದಮೇಲೆ ಹೊಟ್ಟೆ ಮಾತ್ರ ಫುಲ್ಲಾಗಿತ್ತು. ರಜಾ ಐತಿ ಅಂತಂದೇಳಿ ಮನ್ಯಾಗ ಇದ್ಮೇಲೆ ಚೆನ್ನಾಗಿ ತಿಂದುಬಿಟ್ಟಿರ್ತೀವಿ. ರೊಟ್ಟಿ ಆದ್ರೆ ಕರೆಕ್ಟಾಗಿ ಅಳತೆ ಇರ್ತೈತಿ. ರೊಟ್ಟಿ ಪಲ್ಯ ತಿಂದುಬಿಟ್ಟಿರ್ತೀವಿ. ಇದಾದ್ರೆ ಲೆಕ್ಕ ಇಲ್ಲದಷ್ಟು ಮತ್ತು ಮನ್ಯಾಗ ಇರ್ತವೆ ಅಂದ್ರೆ ಸಿಕ್ಕಾಪಟ್ಟೆ ತಿಂದ್ಕೊಂಬಿಟ್ಟಿರ್ತೀವಿ. ಹಾಗಾಗಿ ಮತ್ತು ಮಿಲ್ಕ್ ಶೇಕು ಮತ್ತು ಇಲ್ಲಾಂದ್ರೆ ಟೇಸ್ಟ್ ಲೇಟ್ ಆದರೆ ಚೇಂಜ್ ಆಗ್ತೈತಿ ಅಂತಂದು ಹೇಳಿ ಅದನ್ನು ಮಿಲ್ಕ್ ಶೇಕ್ ಕುಡಿತಾ ಇದ್ವಿ. ಮಿಲ್ಕ್ ಶೇಕ್ ಕುಡಿಬೇಕಾದ್ರೆ ಏನು ತಪ್ಪು ಮಾಡಿದ್ವಿಪ್ಪ ಅಂತಂದ್ರೆ ಟಿವಿ ಹಚ್ಚಿರಿ, ಯಾವುದಾದ್ರೂ ಮೂವಿ ನೋಡೋಣ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳಿದೆ. ಸರಿ ಅಂತಂದು ಹೇಳಿ ಟಿವಿ ಹಚ್ಚಿದ್ರು. ಈ ನಗುವಿನ ರಾಜ ಪುನೀತ್ ರಾಜ್ಕುಮಾರ್ ಅವ್ರದ್ದು ಪರಮಾತ್ಮ ಪಿಕ್ಚರ್ ಬರ್ತಾಯಿತ್ತು. ಇನ್ನು ಅವ್ರ ಪಿಕ್ಚರು ಅಂತಂದರೆ ಎಷ್ಟು ಸಲ ನೋಡಿದ್ರೂ ಬೇಜಾರಾಗಂಗಿಲ್ಲ. ಸರಿಪ್ಪ ಅಂತಂದು ಹೇಳಿ ನೋಡ್ತಾ ಇದ್ದೆ. ಪಿಕ್ಚರ್ ನೋಡೋದು ಬಿಡೋಕ್ಕೂ ಆಗಲ್ಲ, ತುಂಬ ಸಲ ನೋಡೇವಿ, ಆದರೂ ನೋಡ್ತಾನೆ ಇರಬೇಕು ಅನ್ಸುತ್ತೆ. ಇತ್ತಾಗ ನಮಗೆ ಮತ್ತು ಬೇರೆ ಕೆಲಸನೂ ಮಾಡೋಕ್ಕಾಗಲ್ಲ. ಆದರೂ ಮನಸ್ಸು ಎದ್ದುಬಿಟ್ಟು ಹಿತ್ತಲ್ದಾಗ ಬಂದೆ. ನೋಡಿರಿ ವೈಟ್ ಅರ್ಬಿ ಎಲ್ಲ ತೋರಿಸಿಟ್ಟುಬಿಟ್ಟಿದ್ದೀನಿ ನಾನು. ಫ್ರಾನ್ಸು ಹಾಗೆ ನಮ್ಮ ಮನೆಯವರು ಅದು ಲಾಸ್ಟ್ ಟೈಮ್ ಕಾರ್ತಿಕೋತ್ಸವ ಹಚ್ಚಕ್ಕೆ ಬಿಳಿ ಪಂಜೆ ಅದನ್ನೆಲ್ಲ ಹಾಕಿಟ್ಟಿದ್ರು, ಅದನ್ನು ಎಲ್ಲ ಹಾಗೆ ಇಟ್ಟಿದ್ದೆ. ತೋರ್ಸಿರತ್ತಂದು ತೋರ್ಸಾಕತ್ತಿದ್ದೆ. ಆವಾಗ ನಾನು ಪಪ್ಪಾಯಿ ಗಿಡ ತೋರಿಸಿದ್ನೆಲ್ಲ ಮೇಲೆ ಹತ್ತದ ಕಡಲೆಬೇಳೆ ಒಣಗಿಸ್ಬೇಕಾರೆ ನಮ್ಮ ಮನೆಯವರು ಇವೆಲ್ಲ ಹಿತ್ತಲ್ದಾಗ ಕೆಲಸ ಮಾಡ್ಕೋತಾ ಹಾಗೆ ನೀರು ಬಿಡ್ಕೋತಾ ಅದು ಪಪ್ಪಾಯಿ ಹಣ್ಣೆಲ್ಲ ಕಿತ್ತಿಟ್ಟಿದ್ರು. ಮತ್ತು ಹಾಗೆ ನಾನು ಮಧ್ಯಾಹ್ನಕ್ಕೆ ಮತ್ತು ಏನಾದರೂ ಅಡುಗೆ ಮಾಡಿದ್ರಾಯ್ತು ಅಂತಂದು ಹೇಳಿಬಿಟ್ಟು ಪಾಲಕ್ ಸೊಪ್ಪಿತ್ತು, ಅದನ್ನು ಕ್ಲೀನಾಗಿ ತೊಳೆದ್ಬಿಟ್ಟು ನಾನು ಇಲ್ಲಿ ಅದನ್ನು ನೀರೆಲ್ಲ ಹಾಕಿಟ್ಟು ವಾಶ್ ಮಾಡೋಕ್ಕೆ ಅಂತ ಅರ್ಬಿ ವಾಶ್ ಮಾಡೋಕ್ಕೆ ಅಂತ ಹೋದೆ. ಅದು ಅರ್ಬಿ ವಾಶ್ ಮಾಡ್ಕೊಂಬರೋ ಅಷ್ಟೊತ್ತಿಗೆ ಇಲ್ಲಿ ನಮ್ಮ ಮನೆಯವರು ನಾನು ಏನಾದರೂ ರೈಸ್ ಮಾಡ್ತೀನಿ ಡಿಫ್ರೆಂಟಾಗಿರೋದು ಅಂತ ಪುದೀನ ಕೊತ್ತಂಬರಿ ಇದೆಲ್ಲ ತೊಗೊಂಬಂದಿದ್ರು, ಕಾಯಿಪಲ್ಲೆ ಎಲ್ಲ ತೊಗೊಂಬಂದಿದ್ರು. ಸರಿ ನಾನು ಮಾಡ್ತೀನಿ ಅಂತಂದೇಳಿ ಮಾಡ್ತಾಯಿದ್ರು. ಮತ್ತು ನಾನು ಪಾಲಕ್ ಸೊಪ್ಪು ವೇಸ್ಟ್ ಆಗುತ್ತಲ್ಲ ಅಂತಂದು ಹೇಳಿ ಹಾಗೆ ಪಾಲಕ್ ಚಪಾತಿ ಹಾಗೆ ಅಥವಾ ಪಾಲಕ್ ಪರೋಟ ಮತ್ತು ವಟಾಣಿ ಕಾಳು ಪಲ್ಯ ಮಾಡಿದೆ. ಪಾಲಕ್ ಚಪಾತಿ ಮಾಡಿದ ಮೇಲೆ ಮತ್ತೆ ವಟಾಣಿ ಕಾಳು ಪಲ್ಯ ಅಂದರು. ಇದರಲ್ಲಿ ಪಾಲಕ್ ಚಪಾತಿಯಲ್ಲಿ ರಿಚ್ ಐರನ್ನು, ಅದರಲ್ಲಿ ವಟಾಣಿ ಕಾಳು ಪಲ್ಯದಲ್ಲಿ ರಿಚ್ ಪ್ರೋಟೀನು ಅಂದೆ. ಹಾಗೆ ಮತ್ತು ಅದು ಟಿಫಿನ್ ಮಾಡಿದ್ದು ಅವು ಇವು ಅಂತಂದೇಳಿ ಬಾಂಡೆ ಆಗೇ ಬಿಟ್ಟಿದ್ವು ನೋಡಿರಿ. ಎಲ್ಲ ಬಟ್ಟೆ ವಾಶ್ ಮಾಡ್ಕೊಂಬಂದು ಅದೆಲ್ಲ ನಾನು ಬಾಂಡೆನ ತೊಳೆದ್ಬಿಟ್ಟು ಮತ್ತು ರೆಡಿ ಮಾಡಿ ಚಪಾತಿ ರೆಡಿ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಂದ್ರೆ ಟೈಮ್ ಇಷ್ಟೊಂದಾಗಿದೆ ನೋಡಿರಿ. ನಮ್ಮ ಮನೆಯವ್ರು ಬೇರೆ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡೋಕ್ಕೆ ಹೋಗಬೇಕು, ಬೇಗ ರೆಡಿ ಆಗು ಅಂತ ಹೇಳಿದರು. ಬೇಗ ಊಟ ಮಾಡ್ಕೊಂಡು ರೆಡಿ ಆಗಂದ್ರು. ಅದ್ರ ಮಧ್ಯೆ ನೋಡಿರಿ ಇಲ್ಲೇ ಆ್ಯಕ್ಚುಲಿ ನಮ್ಮ ಮನೆಯವ್ರು ಏನೋ ಸರ್ಪ್ರೈಸ್ ಆನ್ಲೈನ್ ಶಾಪಿಂಗ್ ಮಾಡ್ಯಾರ. ಡ್ರೆಸ್ಸು ನಾನು ಹಾಕ್ಕೊಂಡು ಬಂದು ತೋರಿಸ್ತಾ ಇದ್ದವರಿಗೆ ಅವರು ವಿಡಿಯೋ ಮಾಡ್ಕೊಂಡ್ರು. ನಾನು ಬರ್ತಡೇ ನಿಯರ್ ಐತಿ, ಬರ್ತಡೇಗೆ ಇದನ್ನು ಹಾಕೋಬೇಕಾ ಅಂತ ಅಂತಿದ್ದೆ. ಅಷ್ಟರೊಳಗೆ ಟೈಮ್ ಆಯಿತು. ಊಟ ಮಾಡಿಕೊಂಡು ನೋಡಿಕೊಂಡು ಡ್ರೆಸ್ ಚೇಂಜ್ ಮಾಡಿಕೊಂಡು ಸರಿ ಹೋಗೋಣ ಆಧಾರ್ ಕಾರ್ಡ್ ಮಾಡ್ಸೋಕ್ಕೆ ಅಂತ ಹೊಂಟಿದ್ವಿ. ಈಗ ನಾವು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸೋಕೆ ಹೋಗ್ತಾಯಿದ್ವಿ. ಸರಿ ಅಲ್ಲಿ ಹೋದ್ಮೇಲೆ ಏನಂತ ಕಂಟಿನ್ಯೂ ಮಾಡ್ತೀನಿ. ಬಾಯ್ ಫ್ರೆಂಡ್ಸ್. ಏನೋ ಪಾಪದ ಫಂಕ್ಷನ್ ಹೋಗಿದ್ರು ಆಕೆ ಅಟೆಂಡ್. ಸುಮಾರು ನಾನು ಬಂದಾಗ 5:30 ಆಗೇ ಬಿಡ್ತು. ಸರಿ ಸಾಯಂಕಾಲ ಎಲ್ಲ ದೀಪ ಹಚ್ಚಿದ್ದೇವ್ರಿಗೆ. ಮತ್ತು ಇವಾಗ ಬಾಗಿಲಿಗೆ ಒಂದು ದೀಪ ಹಚ್ತಾವಲ್ಲ, ದೀಪ ಕಾರ್ತಿಕ ಅಮಾವಾಸ್ಯೆ ಬರೋವರೆಗೂ 1 ತಿಂಗಳು ಅದು ಎಲ್ಲ ಹಚ್ಚಿಬಿಟ್ಟು
ಮತ್ತು ನಾನು ಇನ್ನು ಆಂಟಿ ಮನೆಯಾಗೆಲ್ಲ ಹೋಗೋದಿತ್ತು, ಹೋದ್ವಿ. ಅಲ್ಲಿ ವಿಡಿಯೋ ಮಾಡೋಣ ಕಂಟಿನ್ಯೂ ಅಂದ್ಕೊಂಡೆ, ನನಗೆ ಮರ್ತೇ ಬಿಡ್ತು. ನಂದು ಸಂಡೇ ಲಾಗು, ನಾ ಸಂಡೇ ಈ ಥರ ಎಲ್ಲ ಮಾಡಿದೆ, ಇಷ್ಟೆಲ್ಲ ಕೆಲಸ ಮಾಡಿದೆ ನೋಡಿದಿರಿ ನೀವು. ನೀವೇನೇನೆಲ್ಲ ಮಾಡಿದ್ರಿ ಅಂತಂದೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ 3 ದಿನ ನಗಬೇಕಂತೆ, 3 ದಿನ ಬಿಟ್ಟು ನೀವು ಮತ್ತೆ ಯಾವಾಗೂ ನಗೋಕ್ಕೆ ಹೋಗಬೇಡಿ.